ನೂರಾರು ವರ್ಷಗಳಿಂದ ಮೂಲ ನಿವಾಸಿಗಳಾದಂತಹ ಆದಿವಾಸಿಗಳಾಗಿರ್ಬೋದು, ಜೇನುಕುರುಬರಾಗಿರ್ಬೋದು, ಕಾಡು ಕುರುಬರಾಗಿರ್ಬೋದು, ಇವರಿಗೆ ಇನ್ನೂ ಕೂಡ ಒಂದು ಮೂಲಭೂತ ಸೌಕರ್ಯ ಇಲ್ಲದಿರುವುದು ವಿಪರ್ಯಾಸವೇ ಸರಿ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಸುತ್ತಮುತ್ತ ಇರುವ ದೊಡ್ಡಬೆಟ್ಟಗೇರಿ, ಚಿಕ್ಕಬೆಟ್ಟಗೇರಿ, ಕೆರೆಮೂಲೆ, ರಂಗಸಮುದ್ರ, ಮಾವಿನಹಳ್ಳ, ಕಟ್ಟೆಹಾಡಿ ಇನ್ನೂ ಮುಂತಾದ ಹಾಡಿಗಳಲ್ಲಿ ಹಲವು ವರ್ಷಗಳಿಂದ ವಾಸವಿರುವಂತಹ ಈ ಕುರುಬ ಸಮುದಾಯವೇನಿದ್ದರೆ ಇವರಿಗೆ ಇನ್ನೂ ಕೂಡ ಒಂದು ಸರಿಯಾದ ಮನೆಯ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ಚುನಾವಣೆ ಬಂದ ಸಮಯದಲ್ಲಿ ಮಾತ್ರ ಅಧಿಕಾರಿಗಳು ಬಂದು ಇಲ್ಲಿ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾರೆ. ಆದರೆ ಇನ್ನೂವರೆಗೆ ಕೂಡ ಇಲ್ಲಿಗೆ ಒಂದು ಮನೆ ವ್ಯವಸ್ಥೆ ಕೂಡ ಮಾಡಿ ಕೊಡುವುದು ಒಂದು ವಿಪರ್ಯಾಸ. ನೋಡ್ತಾ ಇದ್ದೀರಾ ನೀವೀಗ ಇಲ್ಲಿ ಈ ಟಾರ್ಪಲ್ ಹೊದಿಕೆ ಏನಿದೆ, ಹೊದಿಕೆ ಮನೆಯಲ್ಲಿ ವಾಸ ಇರುವಂಥದ್ದು ನೋಡಿ. ಒಂದು ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಹೆಚ್ಚು ಮಳೆ ಬಂದಾಗ ಇವರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಕೂಡ ಇನ್ನೂವರೆಗೂ ಕೂಡ ಕಲ್ಪಿಸಲಿಲ್ಲ ಇದ್ದಾರೆ. ಈ ಅಮ್ಮನ ನಾನೀಗ ಮಾತಾಡ್ತೀನಿ. ಅಮ್ಮ ನಮಸ್ಕಾರಮ್ಮ. ಆಯ್ತು, ನಮಸ್ಕಾರ. ಅಮ್ಮ, ನೀವು ಈಗ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಮ್ಮ? ನೀವು 6 ವರ್ಷದಿಂದ ಇದ್ದೀವಿ. ಹೌದು. ಮನೆ ಎಲ್ಲ ಇದೇ ರೀತಿಯ ನಿಮ್ದು? ಹೌದು, ಇದೇ ರೀತಿ. ಸರ್ಕಾರದವ್ರು ಏನಾದ್ರು ನಿಮಗೆ ಬಂದ್ಬಿಟ್ಟು ಏನಾದ್ರು ವ್ಯವಸ್ಥೆ ಮಾಡ್ತಾರಾ? ಇಲ್ಲ, ಏನು ಕೊಡಕ್ಕಿಲ್ಲ ಈ ಕಡೆ. ನೀವು 3 ಜನ ಇಲ್ಲಿ ಕೂತಿದ್ದೀರಾ, ನೀವು 3 ಜನ ಕೆಲಸ ಮಾಡಕ್ಕೆ ಏನೂ ಆಗಲ್ಲ. ಮತ್ತೆ ಯಾವ ರೀತಿ ನೀವು ಇದು ದಿನನಿತ್ಯದ ಊಟ ವ್ಯವಸ್ಥೆ ಹೇಗೆ ಮಾಡ್ತೀರಾ? ಸೊಸೈಟಿ ಹೆಚ್ಚಿ ಪೆನ್ಷನ್ ಸಿಗ್ತದೆ, ಅಷ್ಟೇ ಸಿಗ್ತದಲ್ಲ. ನಿಮ್ಮ ಹೆಸರಮ್ಮ? ಪ್ರೇಮ. ಅತಿವೃಷ್ಟಿ ಅನಾವೃಷ್ಟಿ ಅತಿ ಹೆಚ್ಚು ಮಳೆ ಬಂದ ಸಂದರ್ಭದಲ್ಲಿ ಕೂಡ ಇವರು ಈ ಟಾರ್ಪಲ್ ಹೊದಿಕೆ ಮನೆಗಳು ಸಂಪೂರ್ಣ ನಾಶವಾಗೋದ್ರಲ್ಲಿ ಒಂದೆರಡು ಮಾತಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಇವರಿಗೊಂದು ಮೂಲಭೂತ ಸೌಕರ್ಯ, ಮನೆ ಮುಂತಾದ ವ್ಯವಸ್ಥೆಗಳು ಕಲ್ಪಿಸಿಕೊಡಬೇಕಾಗಿ ಪ್ರಜಾ ಟಿವಿ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ನವೀನ್ ಚೀನಪ್ಪ, ಪ್ರಜಾ ಟಿವಿ, ಕೊಡಗು.